ಈ ನಾಲಿಗೆ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರುತ್ತಲ್ಲ. ಸೊ ಈ ವಿಡಿಯೋ ನಾಲಿಗೆ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಅಂತ ಹೇಳಿದ್ರು ಪುರಂದರದಾಸರು ಸ್ನೇಹಿತರೆ. ಗೌತಮ ಬುದ್ಧ ಹೇಳ್ತಾರೆ, ನಾಲಿಗೆಯು ಹರಿತವಾದ ಚಾಕು ಇದ್ದಂತೆ, ರಕ್ತವನ್ನು ಹರಿಸದೆ ಕೊಲ್ಲಬಹುದು ಅಂತ ಹೇಳ್ತಾರೆ. ಅಲ್ಲ, ಎಷ್ಟು ಹರಿತವಾದದ್ದು. ಎಲುಬಿಲ್ಲದ ನಾಲಿಗೆ ಎಲುಬು ಮುರಿದೀತು ಅಂತ ಒಂದು ಗಾದೆ ಇದೆ. ಇದಕ್ಕೆ ಎಲುಬೇ ಇಲ್ಲ ಈ ನಾಲಿಗೆಗೆ. ಆದ್ರೆ ಎಲುಬನ್ನ ಮುರಿಯೋದಕ್ಕೆ ಶಕ್ತಿ ಇದೆ ಸ್ನೇಹಿತರೆ. ನಾಲಿಗೆ ಮತ್ತು ಹಲ್ಲುಗಳ ನಡುವೆ ಜಗಳ ಆಯ್ತಂತೆ. ಅವಾಗ ಹಲ್ಲುಗಳು ನಾವೇ ಶ್ರೇಷ್ಠ ಅಂತ ಹೇಳ್ತಿದ್ದಂತೆ. ಅದಕ್ಕೆ ನಾನು ಒಂಚೂರು ಹೆಚ್ಚು ಕಡಿಮೆ ಮಾತಾಡಿದ್ರೆ ನಿಮ್ ದವಡೆ ಎಲ್ಲ ಹಲ್ಲುಗಳು ಅಷ್ಟೇ. ಆವಾಗ ಹಲ್ಲುಗಳು ತಪ್ಪು ಒಪ್ಕೊಂಡು, ಇಲ್ಲಪ್ಪ ನಿನ್ನ ನಾಲಿಗೆ ನೀನೇ ಶ್ರೇಷ್ಠ ಅಂತ ಒಪ್ಕೊಂಡು ಬಂತೆ. ಅಲ್ವೇ? ಏನಂತೀರಾ? ಇನ್ನೊಂದು ಗೊತ್ತಾಯ್ತು. ನಮ್ಮ ಇಡೀ ದೇಹದಲ್ಲಿ ಯಾವುದೇ ಭಾಗ ಕೆಲಸ ಮಾಡಿದ್ರೂ ಸುಸ್ತಾಗತ್ತಂತೆ. ಸುಸ್ತೇ ಆಗದ ಒಂದು ಯಾವ್ದಾದ್ರು ಭಾಗ ಇದೆ ಅಂದ್ರೆ ಅದು ನಾಲಿಗೆ. ಸಂಸ್ಕೃತ ಸುಭಾಷಿತ ಹೇಳುತ್ತೆ, ಲಕ್ಷ್ಮೀರ್ ವಸತಿ ಜಿಹ್ವಾಗ್ರೆ, ನಾಲಿಗೆಯ ತುದಿಯಲ್ಲಿ ಲಕ್ಷ್ಮಿ ವಾಸಿಸುತ್ತಾರೆ. ಅಂದ್ರೆ ಅದಕ್ಕೆ ಮಾತಿಗೂ ಹಣಕ್ಕೂ ಸಂಬಂಧ ಇದೆ. ಹಾಗೆ ನಮ್ಮ ಸ್ನೇಹಿತರನ್ನ ಮಾತಾಡಿಸ್ತಾ ಬರೋಣ. ಉಮಾ ನಾಯ್ಡು ಅವ್ರು ಹೇಳ್ತಾರೆ, ಇಟ್ ಈಸ್ ವೆರಿ ಶಾರ್ಪ್ ಸರ್ ಅಂತ. ಶಾರ್ಪ್ ಕತ್ತಿಗಿಂತ. ಮಧುಮತಿ ಪಾಟೀಲ್ ಅವರು ಹೇಳ್ತಾರೆ, ನಾಲಿಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು. ಇದೊಂದು ಅದ್ಭುತವಾದ ಗಾದೆ. ಅಯ್ಯ ಎಂದರೆ ಸ್ವರ್ಗ, ಎಲ್ಲವೋ ಎಂದರೆ ನರಕ. ಗ್ರೇಟ್ ಮೇಡಮ್. ರಂಜಿತಾ, ನಾಲಿಗೆಯಿಂದ ಪ್ರಪಂಚವನ್ನೇ ಗೆಲ್ಲಬಹುದು, ಅದೇ ನಾಲಿಗೆಯಿಂದ ಜನರನ್ನು ಕೊಲ್ಲಬಹುದು. ಏನ್ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಲ್ವಾ? ಇದು ರಂಜಿತಾ ಅವರು ಹೇಳಿದ್ದು. ನೆಕ್ಸ್ಟ್ ವಸುಂಧರಾ ಅವರು, ದ ಗೇಟ್ ವೇ ಆಫ್ ಟ್ರೂತ್ ಅಂಡ್ ಡಿಸೆಪ್ಷನ್. ಓಕೆ, ಸತ್ಯನೂ ಹೇಳುತ್ತೆ, ಮೋಸನೂ ಮಾಡ್ತಾರೆ ಇದರಲ್ಲೇ. ಯುವರಾಜ್ ವೀರಪ್ಪ, ನಾಲಿಗೆ ನಮ್ಮ ವ್ಯಕ್ತಿತ್ವವನ್ನು ತೋರಿಸೋದು, ಅದೇ ಹಾಳು ಮಾಡೋದು. ಎಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ರ ಕಣ್ರಿ. ಯಾಕೆಂದ್ರೆ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ನೀವು ಭಾಷಣ ಮಾಡಕ್ಕೆ ಸುಲಭ. ಇದನ್ನ ಸರಿಯಾಗಿ ಹತೋಟಿಲಿ ಇಟ್ಕೋಬೇಕು ಅಂತ ಗೊತ್ತಾಗೋಗುತ್ತಲ್ಲ ನಿಮ್ಗೆ. ವೆರಿ ಗುಡ್. ಇಟ್ಸ್ ವೆರಿ ಶಾರ್ಪ್ ಅಂಡ್ ಪವರ್ಫುಲ್ ವೆಪನ್ ಅಂತ ಉಮಾ ನಾಯ್ಡು ಅವರು ಕರೆಕ್ಷನ್ ಮಾಡ್ಯಾರೀಗ. ದೆನ್ ಲಕ್ಷ್ಮೀಕಾಂತ್, ದೋ ಈಸ್ ಎ ವೆಪನ್ ಆಫ್ ಸ್ಪೀಚ್ ಅಟ್ರಾಕ್ಟಿವ್ ಪೀಪಲ್, ಅಟ್ರಾಕ್ಟ್ ಮಾಡುತ್ತೆ ಅಂತನೂ ಹಾಕಿದ್ದೀರಿ. ದೆನ್ ಸುದರ್ಶನ್, ದ ಮೋಸ್ಟ್ ಪವರ್ಫುಲ್ ಇಂಪಾರ್ಟೆಂಟ್ ಅಂಡ್ ಡೇಂಜರಸ್ ವೆಪನ್. ಓಕೆ, ಸೊ ಎಷ್ಟು ಬೇಕೋ ಅಷ್ಟೇ ಮಾತಾಡಿ ಅಂತ. ನಾಲಿಗೆ ಕೆಟ್ಟದ್ದನ್ನು ಮಾಡಿದರೆ, ನುಡಿದರೆ ಜಗಳಕ್ಕೆ ದಾರಿ, ಉತ್ತಮವಾದ ನುಡಿಗಳನ್ನಾಡಿದರೆ ಸ್ನೇಹ ಗೌರವ ಲಭಿಸುತ್ತದೆ. ವೆರಿ ಗುಡ್ ಮಧುಮತಿ. ರಂಜಿತಾ, ನಾಲಿಗೆ ಚೆನ್ನಾಗಿದ್ದರೆ ಕುರುಕ್ಷೇತ್ರ ನಡೆಯೋದಿಲ್ಲ. ಸೊ ಗೊತ್ತಾಗೋಗಿದೆ ರಂಜಿತಾ ಅವ್ರಿಗೆ, ಎಲ್ಲ ಕಡೆ ಕುರುಕ್ಷೇತ್ರ ನಡೀತಾ ಇದೆ. ಆ ಓಕೆ, ಸೊ ಅಲೋ ಮೇಡಮ್, ಗುಡ್ ಗುಡ್. ಇವ್ರಿಗೆ ಅದಕ್ಕೆ ನಗು ನಗು ಬರ್ತಾ ಇದೆ. ಆ ಸೊ ಕುರುಕ್ಷೇತ್ರನೇ ನಡೆಯಲ್ಲ ಅಂದ್ಬಿಟ್ರೆ ಇವರು ಮೇಡಮ್ ಅವರು, ಅಲ್ವೇ ಸ್ನೇಹಿತರೆ? ಅಂದ್ರೆ ಪ್ರತಿನಿತ್ಯ ಇಲ್ಲಿ ಕುರುಕ್ಷೇತ್ರ ನಡೀತಾ ಇರತ್ತೆ, ಮಹಾಭಾರತ. ಅದಕ್ಕೆ ಮಹಾಭಾರತದಲ್ಲಿ ಎಷ್ಟೊಂದು ಪಾತ್ರಗಳು ಬರುತ್ತೆ, ನೀವು ಎಷ್ಟೊಂದು ಕ್ಯಾರೆಕ್ಟರ್ಸ್ ಇರ್ತದಲ್ಲ, ಆ ಕ್ಯಾರೆಕ್ಟರ್ಸ್ ಒಳಗಡೆ ನಿಮ್ದು ಯಾವುದೋ ಒಂದು ಕ್ಯಾರೆಕ್ಟರ್ ಜೊತೆ ಮ್ಯಾಚ್ ಆಗ್ಬಿಡ್ತದೆ. ಮ್ಯಾಚ್ ಮಾಡ್ಕೊಳ್ಳಿ. ದೇವರಾಜ್ ಗೌಡ ಅವರು, ನಮ್ಮ ಬಸವಣ್ಣವ್ರ ಮಾತು ಹೇಳಿದ್ದಾರೆ, ಕವನ ಹೇಳಾರೆ, ವಚನ ಹೇಳಾರೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಖೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದೆನಬೇಕು. ಓಕೆ, ಅಂದ್ರೆ ದೇವರು ಕೂಡ ಮೆಚ್ಚಿ, ಹೌದು ನೀವು ಚೆನ್ನಾಗಿ ಮಾತಾಡ್ತಾ ಇದ್ದೀರಾ, ಮಾಡ್ತಾ ಇದ್ದೀರಾ ಅಂತ ಅದರ ಅರ್ಥ. ಓಕೆ, ನೀವು ಇಷ್ಟೊತ್ತರೆಗೂ ನೋಡಿದ್ರಲ್ಲ, ನಿಮ್ಗೇನು ಅನ್ನಿಸ್ತು? ಕಾಮೆಂಟ್ ಮಾಡೋದು ತಾನೆ ನನಗೆ ಗೊತ್ತಾಗೋದು.
ಸುಮ್ಮನೆ ಬರೀ ನೋಡ್ಕೊಂಡಿದ್ರಾಗ್ಲಿಲ್ಲ, ಅಲ್ಲಿರೋದನ್ನ ಕೇಳ್ಕೊಂಬಿಟ್ಟು ಅರ್ಥ ಮಾಡ್ಕೊಂಡು ಪಾಲಿಸಿದ್ರೆ ಮಾತ್ರನೇ ಜೀವನದಲ್ಲಿ ಉದ್ಧಾರ ಆಗೋದು. ಕರೆಕ್ಟಾ? ಸರಿಯಾಗಿ ಹೇಳಿದ್ದೀನಿ ಅಂತ ನಾನಾದರೂ ಅಂದ್ಕೊಂಡಿದ್ದೀನಿ. ಬಟ್ ಆರ್ ಯು ರಿಯಲಿ ಕಮಿಟೆಡ್? ಕಮೆಂಟ್ ಮಾಡಿ, ಲೈಕ್ ಮಾಡಿ, 4-6 ಜನಕ್ಕೆ ಫಾರ್ವರ್ಡ್ ಮಾಡ್ಬಿಟ್ಟು ಪುಣ್ಯ ಕಟ್ಕೊಳ್ಳಿ. ಏನಂತೀರಾ? ಪುಣ್ಯ ಕಟ್ಕೊಳ್ಳೋದು ಹೆಂಗೆ ಅಂತ ಹೇಳ್ಕೊಟ್ಟಿದ್ದೀನಿ ಅಲ್ವಾ? ಅದರ ಆಚೆಗೆ ನಿಮಗೆ ಆನ್ಲೈನ್ ಆಫ್ಲೈನ್ ಕ್ಲಾಸ್ ಬರಬೇಕು ಅಂದರೆ 9341259267ಗೆ ಕರೆ ಮಾಡಿ ಆನ್ಲೈನ್ ಆಫ್ಲೈನ್ ಕ್ಲಾಸ್ ಸೇರ್ಕೊಳ್ಳಿ. ಆಲ್ ದಿ ಬೆಸ್ಟ್. ಬಾಯ್ ಬಾಯ್.